ಮೊದಲನೇದಾಗಿ ಸಾಮಾನ್ಯವಾಗಿ ಒಂದು ಸಿನಿಮಾದ ಟ್ರೇಲರ್ ಲಾಂಚ್ ಅಥವಾ ಆಡಿಯೋ ಲಾಂಚ್ ಆದ್ರೆ ಒಂದಿಷ್ಟು ಜನ ಆಕ್ಟರ್ಗಳು, ಒಂದಿಷ್ಟು ಜನ ಸೆಲೆಬ್ರಿಟಿಗಳು, ಇನ್ಫ್ಲೂಯೆನ್ಸರ್ಸ್ ಆ ಥರ ಇರ್ತಾರೆ. ನಾವೆಲ್ಲ ತಂಡನೇ ಇದೀವಿ. ಕಾರಣ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ನಾವು ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಕರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಗೊತ್ತಿಲ್ಲ, ಎಲ್ಲರೂ ಈ ಸಮಯದಲ್ಲಿ ಮೀಡಿಯಾದಿಂದ ದೂರ ಇರೋದಕ್ಕೆ ಇಷ್ಟಪಡ್ತಾ ಇದಾರೆ. ಯಾಕಂದ್ರೆ ಬಹುಶಃ ಭ್ರಷ್ಟಾಚಾರ ಜಾಸ್ತಿ ಇರತ್ತೆ ಅಂತ ಇರ್ಬೋದು. ಅದು ಬಹುಶಃ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಡಿಸ್ಅಡ್ವಾಂಟೇಜ್. ಯಾರು ಬೇರೆ ನಮ್ಮ ಸಿನಿಮಾನ ಹೊರತುಪಡಿಸಿ ಬೇರೆ ಯಾರು ಹೊರಗಿನವರು ಬಂದಿಲ್ಲ. ಅದನ್ನ ಬಿಟ್ಟು ಇವತ್ತೇನು ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟು ಜನ ನಮ್ಮ ಮೀಡಿಯಾ ಸ್ನೇಹಿತರು ಬಂದಿದ್ದೀರಾ, ನಿಮ್ಗೆಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ. ರಿಲೀಸ್ ಆಗ್ತಾ ಇದೆ. ಸಿನಿಮಾ ಹೇಗಿದೆ ಅಂತ ನೀವೆಲ್ಲ ಈಗ ಟ್ರೈಲರ್ ಅಲ್ಲಿ ನೋಡಿದೀರಾ. ಸೂರಿ ಸರ್ ಹೇಳ್ದಂಗೆ ಸಿನಿಮಾದ ಹೆಸರು ಜಿಗರ್ ಅಂತ ಯಾಕೆ ಇಟ್ಟಿದೀವಿ ಅಂದ್ರೆ, ಇದೊಂದು ಹಿಂದಿ ಹೆಸರು ಇರ್ಬೋದು, ಬಟ್ ಜಿಗರ್ ಅನ್ನೋದು ಫಿಯರ್ಲೆಸ್ ಅಂತ. ಅಂದ್ರೆ ಈ ಕ್ಯಾರೆಕ್ಟರ್ ಏನು, ಒಂದು ಕ್ಯಾರೆಕ್ಟರ್ ರಿವನ್ ಸಿನಿಮಾ ಆಗಿರೋದ್ರಿಂದ ಈ ಕ್ಯಾರೆಕ್ಟರ್ನ ಒಂದು ಫಿಯರ್ಲೆಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅವ್ನ ಕ್ಯಾರೆಕ್ಟರೈಸೇಷನ್ ಸಂಬಂಧಪಟ್ಟಂತ ಒಂದು ಹೆಸರು, ಜೊತೆಗೆ ಒಂದು ಸ್ವಲ್ಪ ಮಾಸ್ ಆಗಿರ್ಲಿ ಅಂತ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ ಗಳಿಗೆ ಒಂದು ಆಕ್ಷನ್ ಸಿನಿಮಾಗೆ ಆಪ್ಟ್ ಆಗುವಂತ ಒಂದು ಟೈಟ್ಲು ಅಂತ ಜಿಗರ್ ಅಂತ ಇಟ್ಟಿದ್ದೀವಿ. ಜೊತೆಗೆ ಈ ಸಿನಿಮಾದ ಬೇಸ್ ಬಂದು ಜಾನ್ರ ಬಂದು ಆಕ್ಷನ್ ಕಾಮಿಡಿ, ಅಂದ್ರೆ ಆಕ್ಷನ್ ಸಿನಿಮಾ ನೋಡಿದೀರಾ. ಜೊತೆಗೆ ತುಂಬಾ ಹ್ಯೂಮರಸ್ ಆಗಿ ಇಡೀ ಸಿನಿಮಾ ಹೋಗುತ್ತೆ. ಈ ಸಿನಿಮಾನ ನಾವು ಒಂದು 90ಕ್ಕೂ ಹೆಚ್ಚು ಭಾಗ ಮಲ್ಪೆ, ಕುಂದಾಪುರ ಸುತ್ತಮುತ್ತ ಶೂಟ್ ಮಾಡಿದೀವಿ. ಒಂದು ಆಲ್ಮೋಸ್ಟ್ ಒಂದು 10% ಬೆಂಗಳೂರು ಶೂಟ್ ಮಾಡಿದೀವಿ. ಸಿನಿಮಾ ನಿರ್ದೇಶಕರು ಸೂರಿ ಕುಂದರ್ ಅವರು ಸುಮಾರು ಒಂದು 17-18 ವರ್ಷದಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ತುಂಬಾ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ಡ್. ನನಗೆ ಈ ಸಿನಿಮಾ ಫಸ್ಟ್ ಇವ್ರು ಬಂದು ಕತೆ ಹೇಳಿದಾಗ ಆ ಕಥೆಯಲ್ಲಿ ಅವರಲ್ಲಿರೋ ಒಂದು ಕ್ಲಾರಿಟಿ ಜೊತೆಗೆ ಎಕ್ಸ್ಪೀರಿಯನ್ಸ್ ನನಗೆ ಶೂಟಿಂಗ್ ಅಲ್ಲೂ ತುಂಬಾ ಇಂಪ್ರೆಸ್ ಮಾಡಿದ ಅವ್ರ ಎಕ್ಸ್ಪೀರಿಯನ್ಸ್. ಒಂದು ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಏನು ಅಂತ ಇಡೀ ಶೂಟಿಂಗ್ ಯೂನಿಟ್ ಕರ್ಕೊಂಡೋಗಿ ಅಂತ ಒಂದು ಕುಂದಾಪುರದಲ್ಲಿ ಶೂಟ್ ಮಾಡುವಾಗ ಒಂದು ಸಪೋರ್ಟ್ ಸಿಸ್ಟಮ್ ಇತ್ತಲ್ಲ ಅವ್ರ ಹಿಂದೆ, ದಟ್ ವಾಸ್ ಫ್ಯಾಬುಲಸ್. ಅಂಡ್ ಅವರ ನಿರ್ದೇಶನ ಕೂಡ ಅದ್ಭುತವಾಗಿದೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಅಂಡ್ ತುಂಬಾ ಚೆನ್ನಾಗಿತ್ತು ಸರ್ ನಿಮ್ ಜೊತೆ, ಸೂರಿ ಸರ್ ಜೊತೆ ಕೆಲಸ ಮಾಡಿದ್ದು. ಅಂಡ್ ಸುಮಾರು ಒಂದು 2.5 ವರ್ಷದಿಂದ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದೀವಿ. ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದ್ದೀನಿ. ಯಾವಾಗ್ಲೂ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ ಅಥವಾ ಇನ್ನೊಂದೇನೋ ಆಗ್ತಿದೆ ಅಂದಾಗ ಸಾಮಾನ್ಯವಾಗಿ ಒಂದು ತಂಡ ಪ್ರೆಷರೈಸ್ ಆಗುತ್ತೆ. ಆ ಪ್ರೆಷರ್ ನೀನೆಲ್ಲೂ ಹಾಕಕ್ಕಾಗಲ್ವಲ್ಲ. ಒಂದು ನಟ ಆಗಿರೋ ನಿರ್ದೇಶಕರ ಮೇಲೆ, ನಿರ್ಮಾಪಕರ ಮೇಲೆ, ವಾಪಸ್ ಆದ್ರೆ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ನಿರ್ದೇಶಕರ ಮೇಲೆ, ಆಕ್ಟರ್ ಮೇಲೆ, ಹಿಂಗೆ 2 ವರ್ಷದಿಂದ ಸ್ಟ್ರಗಲ್ ಮಾಡಿದೀವಿ. ಈ ಸಿನಿಮಾ ನಿರ್ಮಾಪಕರು ಬಂದು ಪೂಜಾ ವಸಂತ್ ಕುಮಾರ್ ಅಂತ, ವಸಂತ್ ಸರ್ ಅವರ ಹಸ್ಬೆಂಡು, UK ವಸಂತ್ ಸರ್ ಅವ್ರ ಹಸ್ಬೆಂಡ್, ವಸಂತ್ ಸರ್ ವೈಫ್ ಪೂಜಾ ಮೇಡಮ್. ನಾನು ಅದೇ ಸರ್, ನನ್ನ ಪಾತ್ರದ ಹೆಸರು ಜೀವ ಅಂತ. ಒಂದಿಷ್ಟು ಆಕ್ಷನ್ ಮಾಡಿಸಿದ್ದಾರೆ ನನಗೆ. ಸಾಮಾನ್ಯವಾಗಿ ನಾನು ಸ್ವಲ್ಪ ಬೆಳ್ಳಗಿದ್ದೀನಿ ಅಂತ ಲವ್ ಸ್ಟೋರಿ ಅಂತ ಕರೆಯೋರು ಫಸ್ಟ್ ಟೈಮ್. ಸರ್ ಅದೇ ಹೇಳ್ತೀನಿ, ಹೇಳಕ್ ಬಂದೆ. ಬರೀ ಲವ್ ಸ್ಟೋರಿಗಳು ಮಾಡ್ತಾ ಇದ್ದೆ. ಸೊ ನನ್ನನ್ನು ಇಟ್ಕೊಂಡು ಒಂದು ಆಕ್ಷನ್ ಸಿನಿಮಾ ಮಾಡಿದ್ದಾರೆ ಫಸ್ಟ್ ಥಿಂಗು. ಜೊತೆಗೆ ಒಂದು ಅಟ್ರಾಕ್ಷನ್ ಇರುತ್ತೆ ಯಂಗ್ಸ್ಟರ್ಗಳಲ್ಲಿ, ಯೂತ್ ಅಲ್ಲಿ. ಏನಪ್ಪಾ ಅಂದ್ರೆ ಒಂದು ಅಂಡರ್ ವರ್ಲ್ಡ್, ಒಂದು ಮಾಫಿಯಾ, ಇನ್ನೇನೋ ಅಂದಾಗ ಒಂದು ಕಾಮನ್ ಅಟ್ರಾಕ್ಷನ್ ಅಲ್ಲಿ ಹೇಗೆ ಯೂಸ್ ಅದೇ ತರದ್ದು ಈ ಪಾತ್ರಕ್ಕೂ ಕೂಡ ಒಂದು ಅವನಲ್ಲಿ ಪೊಟೆನ್ಶಿಯಲ್ ಇರುತ್ತೆ, ಜೊತೆಗೆ ಒಂದು ಅಟ್ರಾಕ್ಷನ್ ಇರುತ್ತೆ. ಸಂಭವ ಅವನು ಒಂದು ಅಂಡರ್ ವರ್ಲ್ಡ್ ಒಳಗಡೆ ಹೋಗ್ತಾನೆ. ಅಂಡರ್ ವರ್ಲ್ಡ್ ಅಥವಾ ಒಂದು ಆ ತರದ್ದು ಒಂದು ಫಿಶ್ ಟೆಂಡರ್ಶಿಪ್ ಒಂದು ಪಾಲಿಟಿಕ್ಸ್ ಇರುತ್ತಲ್ಲ. ಅಲ್ಲಿ ಪಾಲಿಟಿಕ್ಸ್ ಅಂದ್ಮೇಲೆ ಅಲ್ಲಿ ದೊಡ್ಡ 100 ಕೋಟಿದು ಒಂದು ವ್ಯವಹಾರ ನಡೆಯುತ್ತೆ. 100 ಕೋಟಿ ವ್ಯವಹಾರ ಅಂದ್ಮೇಲೆ ಒಂದ್ 2-3 ಗುಂಪು ಇರುತ್ತೆ. ಗುಂಪು ಅಂದ್ಮೇಲೆ ಅವ್ರ ಜೊತೆ ಒಂದು ದೊಡ್ಡ ಸಂಘ ಇರುತ್ತೆ. ಸೊ ಸಂಘ ಇದ್ಮೇಲೆ ಸಂಘರ್ಷ ಇರುತ್ತೆ. ಆ ತರದಲ್ಲಿ ಆ ತರ ಅನಿವಾರ್ಯವಾಗಿ ಒಳಗಡೆ ಎಂಟರ್ ಆಗಿ, ಒಳಗಡೆ ಹೋದ್ಮೇಲೆ ಹೇಗ್ ಟ್ರ್ಯಾಪ್ ಆಗ್ತಾರೆ ಸಾಮಾನ್ಯವಾಗಿ ಯುವಕರು ಇಂಥ ಒಂದು ವ್ಯವಸ್ಥೆ ಒಳಗಡೆ ಟ್ರ್ಯಾಪ್ ಆದಾಗ ಹೊರಗೆ ಬರೋದು ಎಷ್ಟು ಕಷ್ಟ. ಜೊತೆಗೆ ಒಂದು ಫ್ಯಾಮಿಲಿ, ಒಂದು ತಾಯಿ ತಂಗಿ ಮಧ್ಯದಲ್ಲಿ ಒಂದು ಪ್ರೀತಿ ಹುಡುಗಿ, ಇವೆಲ್ಲದ್ರ ನಡುವೆ ಒಂದು ಮಾಫಿಯಾದ ಒಳಗಡೆ ಸಿಕ್ಕಾಕೊಂಡಾಗ ಒಂದು ಇನ್ನೊಂದ್ 2-3 ಟೀಚರ್ ಇನ್ಸಿಡೆಂಟ್ ಆದಾಗ ಕೊನೆಯಲ್ಲಿ ಏನಾಗತ್ತೆ ಅನ್ನೋದೇ ಮೂಲಕತೆ. ಸೊ ಈ ಪಾತ್ರದ ಮೇಲೆ ಕ್ಯಾರೆಕ್ಟರ್ ಡ್ರಿವನ್, ಈ ಪಾತ್ರದ ಮೇಲೆ ಇಡೀ ಸಿನಿಮಾ ಟ್ರಾವೆಲ್ ಆಗುತ್ತೆ. ಅಷ್ಟು ಬಿಟ್ಟು ನಾವು ಹೇಳಕ್ಕಾಗತ್ತಾ ಕತೆ ಬಗ್ಗೆ? ಅಷ್ಟೇ ಸರ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಸರ್?
ಸರ್ ಗೊತ್ತಾಗಿಲ್ಲ. ಸಿನಿಮಾಗ ನನಗೆ ಗ್ಯಾಪ್ ಆಗಿಲ್ಲ. ನಂದು ಪ್ರೀವಿಯಸ್ ಹೋದ್ ತಿಂಗಳು ಒಂದು ಓಟು ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, PRK ಪ್ರೊಡಕ್ಷನ್. ಅಂದ್ರೆ ಪ್ರೆಸೆನ್ಸ್ ಇತ್ತು. ನೀವ್ ಹೇಳೋ ತರ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ, ಯಾಕಂದ್ರೆ ಅಗತ್ಯನೂ ಇರ್ಲಿಲ್ಲ ಅನ್ಸ್ತು. ಅಲ್ಲಿ ದೊಡ್ಡ ನಿರ್ಮಾಪಕರು, ದೊಡ್ಡ ಸಂಸ್ಥೆ ಇತ್ತು. ಸೊ ಆಸ್ ಅಲ್ಲ, ಇವಾಗ ನಾನ್ ನಟ ಆದ್ರೂ ನನ್ನನ್ನು ನೀವು ಕರೆದಾಗ ನಿರ್ಮಾಪಕರು ಅಥವಾ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ. ಇಲ್ಲಿ ಇವಾಗ ನಿರ್ಮಾಪಕರು ಇಲ್ಲ, ಹೊಸ ನಿರ್ದೇಶಕರು, ಇಲ್ಲೊಂದು ತಂಡದ ಅಗತ್ಯ ಇರುತ್ತೆ. ಈಗ PRK ಪ್ರೊಡಕ್ಷನ್ ಅಂದಾಗ PRK ಪ್ರೊಡಕ್ಷನ್ಗೆ ಆದಂತ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಅಲ್ಲಿ ಏನೇನು ಆರ್ಗ್ಯಾನಿಕ್ ಆಗಬೇಕು ಅದಾಗತ್ತೆ. ನಾವು ಹೋಗಿ ನಮ್ ಕೆಲಸ ಮಾಡಿ ಬಂದ್ರು ಸಾಕು, ಬಿಸ್ನೆಸ್ ವಿಷಯದಲ್ಲೂ ಆಗಿರ್ಬೋದು ಅಥವಾ ಅದನ್ನ ಜನರಿಗೆ ಮುಟ್ಸೋ ವಿಷಯದಲ್ಲೂ ಕೂಡ. ಅದೇ ಅಲ್ಲಿ ಐ ವಾಸ್ ಡೂಯಿಂಗ್ ಮೈ ಪಾರ್ಟ್, ಜಾಬ್ ತರ ಮಾಡ್ತಿದ್ದೆ. ಇವಾಗ ನನ್ನನ್ನ ಜಾಬ್ ತರ ಹೈರ್ ಮಾಡಿದ್ರು, ಐ ಹ್ಯಾವ್ ಡನ್ ಮೈ ಪಾರ್ಟ್. ಇಲ್ಲಿ ಸ್ವಲ್ಪ ಜವಾಬ್ದಾರಿ ಇದೆ ಸರ್. ಜವಾಬ್ದಾರಿ ಹೇಗೆ ಅಂದ್ರೆ, ನಿರ್ಮಾಪಕರು ನಮ್ಮನ್ನು ಕರ್ಸೋವಾಗ ಅಥವಾ ಮಾತಾಡುವಾಗ ಒಂದು ಹೊಸ ರಿಸ್ಕ್ ತಗೋತಾ ಇರ್ತಾರೆ. ಯಾಕಂದ್ರೆ ನಮಗೂ ಗೊತ್ತಿರುತ್ತೆ ಇಲ್ಲಿ ಬಿಸ್ನೆಸ್ ಏನಾಗ್ತಿದೆ ಅಂತ. ರಿಸ್ಕ್ ತಗೊಳ್ಳುವಾಗ ನಾವು ನಿರ್ಮಾಪಕರ ಜೊತೆ ನಿಲ್ಬೇಕಾಗತ್ತೆ. ಎಲ್ಲ ಯಾವ ವಿಷಯದಲ್ಲಿ ಅಂದ್ರೆ, ಆ ಸಿನಿಮಾನ ಜನರಿಗೆ ಮುಟ್ಸೋ ವಿಷಯದಿಂದ ಹಿಡಿದು ಅದು ವ್ಯಾಪಾರ ಆಗೋವರೆಗೂ, ಅವ್ರಿಗೆ ಲಾಭ ಸಿಗೋವರೆಗೂ ಜೊತೆ ನಿಲ್ಬೇಕಾಗತ್ತೆ. ಆ ತರದೊಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ ಇದೆ ಇಲ್ಲಿ. ಅದೇ ವ್ಯತ್ಯಾಸ ಬೇರೆ ಸಿನಿಮಾಗಳಿಗೆ ಏನಂದ್ರೆ ಸ್ವಲ್ಪ ಒಂದು ಜವಾಬ್ದಾರಿ ಇದೆ ಇಲ್ಲಿ. ಸರ್ ಪಬ್ಲಿಕ್ ಅನ್ನು ಕರ್ಸೋದಕ್ಕೆ 2-3 ತರ ಪ್ಲಾನ್ ಇದೆ ಸರ್. ಒಂದು, ನಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ಎಸ್ಟಾಬ್ಲಿಷ್ ಆಗಿರೋ ಆಕ್ಟರ್ಗಳು ಅಥವಾ ವ್ಯಕ್ತಿಗಳು ಬಂದು ನಿಂತ್ರೆ ಒಂದಿಷ್ಟು ಜನಕ್ಕೆ ರೀಚ್ ಆಗುತ್ತೆ. ಇನ್ನೊಂದು, ಮೀಡಿಯಾದ ಮೂಲಕ ಸಿನಿಮಾ ಚೆನ್ನಾಗಿದ್ರೆ ಮೀಡಿಯಾದವರು ಸಪೋರ್ಟ್ ಮಾಡ್ತಾರೆ, ಜನನೂ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು, ನಾವು ಹಣ ಚೆಲ್ಬೇಕು ಸರ್, ಜಾಸ್ತಿ ಹಣ ಚೆಲ್ಬೇಕು. ಎಷ್ಟು ಚೆಲ್ತೀವೋ, ಎಲ್ಲಿ ಯಾವ್ಯಾವ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ವಿ ಶುಡ್ ಬೈ ಅಂಡ್ ಗೆಟ್ ದ ಸ್ಲಾಟ್ ಅಲ್ಲ. ಹಣ ಖರ್ಚು ಮಾಡುವಾಗ ಈ ತರದ ಹೊಸ ಸಂಸ್ಥೆಯಲ್ಲಿ ಏನಾಗುತ್ತೆ, ಹೊಸ ಸಿನಿಮಾಗಳಲ್ಲಿ ಸಿನಿಮಾ ರಿಲೀಸ್ ಆಗೋ ಟೈಮ್ ನಿರ್ಮಾಪಕರಿಗೆ ಒಂದ್ ಸಣ್ಣ ಭಯ ಶುರು ಆಗತ್ತೆ. ಇಷ್ಟು ಖರ್ಚು ಮಾಡ್ಬಿಟ್ಟಿದೀವಿ, ನಾವು ರಿಲೀಸಿಗೆ ಹಾಕೋ ದುಡ್ಡು ಬರ್ದೇ ಇದ್ರೆ ಏನೋ ಅನ್ನೋ ಒಂದು ಇನ್ಸೆಕ್ಯೂರಿಟಿಲಿ ಏನ್ ಮಾಡ್ಬಿಡ್ತಾರೆ, ಅಲ್ಲಿ ಸ್ವಲ್ಪ ಹಿಡಿಯೋಕ್ ಶುರು ಮಾಡ್ತಾರೆ. ಹಂಗಾಗಿ ಈ ಪ್ರತಿ ಹೊಸ ಸಿನಿಮಾಗಳು ಕೂಡ ಜನರಿಗೆ ಮುಟ್ಸೋ ವಿಷಯದಲ್ಲಿ, ಯಾಕಂದ್ರೆ 2-3 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿರ್ತೀವಿ, ಜನರಿಗೆ ಮುಟ್ಸೋ ವಿಷಯದಲ್ಲಿ ನಾವು ಅಲ್ಲಿ 1000 ರೂಪಾಯಿಗೂ ಕೂಡ ಲೆಕ್ಕ ಹಾಕ್ತೀವಿ. ಅದು ಕಾಮನ್ ಸೈಕಾಲಜಿ, ಏನ್ ಮಾಡಕ್ ಆಗಲ್ಲ, ಇಟ್ಸ್ ನ್ಯಾಚುರಲ್. ಒಂದ್ ದಾಟಿ ಜನಕ್ಕೆ ಮುಟ್ಟೋವರೆಗೂ ಇರೋದೆ. ಬಟ್ ಆ ವಿಷಯದಲ್ಲಿ ನಮ್ಮ ನಿರ್ಮಾಪಕರು ಒಂದ್ ಸಣ್ಣ ಜರ್ನಿ ಇತ್ತು, ಅಂದ್ರೆ ಒಂದ್ ಸಣ್ಣ ಡೌಟ್ಫುಲ್ ಜರ್ನಿ ಇದ್ದೇ ಇರುತ್ತೆ ಪ್ರತಿ ಸಿನಿಮಾದಲ್ಲೂ. ಬಟ್ ಈಗ ಅವ್ರು ನಮ್ ಜೊತೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಸುಮ್ನೆ ಆನ್ಲೈನ್ ಲಾಂಚ್ ಮಾಡೋಣ ಸಾಕು ಅಂದ್ರೂ ಕೂಡ ಪ್ರೆಸ್ ಮೀಟ್ ಮಾಡೋಣ, ಒಂದು ಇದ್ ಮಾಡೋಣ ಅಂತ ಅವರ ಐಡಿಯಾಲಜಿಯಿಂದಾನೆ ಇವತ್ತು ಈ ಒಂದು ಕಾರ್ಯಕ್ರಮ ಆಗ್ತಿರೋದು. ಬಟ್ ಏನೋ ಆರೋಗ್ಯದ ಕಾರಣದಿಂದ ಅವ್ರು ಬಂದಿಲ್ಲ, ಬೇರೆ ಏನೂ ಇಲ್ಲ. ಇಲ್ಲ, ನನಗೆ ನೆನ್ನೆ ಇವ್ರು ಹೇಳಿದ್ರು, ನಾಳೆ ನೀವೇನ್ ಡ್ರೆಸ್ ಹಾಕೊಂಡ್ ಬರ್ತೀರಾ ಸರ್, ಟ್ವಿನ್ನಿಂಗ್ ಮಾಡೋಣ ಅಂದ್ರು. ನಾನ್ ಹೇಳಲಿಲ್ಲ, ಸುಮ್ನೆ ಏನ್ ನಾವು ಒಳ್ಳೆ ಜೋಡಿ ತರ ಕಾಣಿಸ್ಬೋದು ಅಂತ. ನೋಡ್ರೆ ನಾವು ಟ್ವಿನ್ನಿಂಗ್ ಆಗಿದೀವಿ ಸರ್, ಇದು ಕೋ ಇನ್ಸಿಡೆಂಟ್. ನಾವು ಒಳ್ಳೆ ಟ್ವಿನ್ ತರ ಆಗ್ಬಿಟ್ಟಿದೀವಿ ಇವತ್ತು. ಇಲ್ಲ ಸರ್, ಅದೇನಾಯ್ತು ಅಂದ್ರೆ, ಅವ್ರದ್ದೊಂದ್ ಶರ್ಟ್ ಬಟ್ಟೆ 2.5 ಮೀಟರ್ ತಾಂಡಿದ್ರಂತೆ. ಸ್ವಲ್ಪ ಉಳ್ದಿದೆ, ಕಳಿಸ್ಲ ಸರ್, ನೀವು ಸಣ್ಣ ಇದಿಲ್ಲ ಅಂದ್ರು. ಕಳ್ಸಿದ್ರು, ಅದು ಸಾಕಮ್ಮನೆ. ಮತ್ತೇನಿದೆ ಸರ್, ಅಷ್ಟೇ ಅಲ್ವಾ? ಹಾ, ನಾನು ಯಾಕೆ ಇವತ್ತೆಲ್ಲ ನಾನೇ ಮಾತಾಡ್ತೀನಿ, ಅನುಷಾ ಮೇಡಮ್ ಮಾತಾಡ್ಬೇಕು. ಆದಷ್ಟು ನನಗೆ ಬರುವಾಗ ಒಂದು ತಲೆಯಲ್ಲಿ ಏನ್ ಬಂತು ಅಂದ್ರೆ, ಆಲ್ರೆಡಿ ಟ್ರೈಲರ್ ಲಾಂಚ್ ಆಗ್ಬಿಟ್ಟಿದೆ, ನಾವು ಬರೋ ಮುಂಚೆನೆ ಯೂಟ್ಯೂಬ್ ಅಲ್ಲಿ ಇದೆ. ಆದಷ್ಟು ಸಿನಿಮಾದ ಬಗ್ಗೆ ನಮ್ಮ ಡೈರೆಕ್ಟರ್ ಬೇರೆ ಹೇಳ್ಬಿಟ್ಟಿದ್ರು, ಫಸ್ಟ್ ನಾವು ಕ್ಯಾಮ್ರಾ ಏನು ಮಾತಾಡಲ್ಲ ಅಂತ. ಸಿನಿಮಾದ ಬಗ್ಗೆ ಹೆಚ್ಚು ವಿಷಯನ ಮುಟ್ಸೋಣ ಅನ್ನೋ ವಿಷಯಕ್ಕೆ ನಾನು ಹೆಚ್ಚು ಮಾತಾಡಿದೆ.